ಹಾಯ್ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು KS ಎಕ್ಸಾಮ್ಗೆ ಸಂಬಂಧಪಟ್ಟ ಕೆಲವೊಂದು ವಿಷಯಗಳನ್ನು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ KPSC ಅವರು ಡಿಸೆಂಬರ್ 29ಕ್ಕೆ ನಡೆದಿದ್ದ KS ಪ್ರಿಲಿಮ್ಸ್ ಎಕ್ಸಾಮ್ನ ರಿವೈಸ್ಡ್ ಕೀ ಆನ್ಸರನ್ನು ಬಿಟ್ಟಿದ್ದಾರೆ. ನೀವು ಇದನ್ನು ನೋಡ್ಬೋದು, KPSC ವೆಬ್ಸೈಟಲ್ಲಿ ಇದೆ. ಇದರಲ್ಲಿ ಒಟ್ಟು 5 ಕ್ವಶನ್ಗಳಿಗೆ ಕೃಪಾಂಕನ ಕೊಟ್ಟಿದ್ದಾರೆ, ಗ್ರೇಸನ್ನು ಕೊಟ್ಟಿದ್ದಾರೆ. ಟೋಟಲ್ 13 ಕ್ವಶನ್ಗಳಿಗೆ ಆನ್ಸರ್ ಚೇಂಜ್ ಆಗಿರೋದು, ಗ್ರೇಸ್ ಕೊಟ್ಟಿರೋದು, ಈ ರೀತಿ ಮಾಡಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ KPSC ಅವರು ತಪ್ಪು ಮಾಡಿದ್ದಾರೆ ಅಂತ ಒಪ್ಕೊಳ್ಳೋಕ್ಕೆ ಸಿದ್ಧ ಇದ್ದಾರೆ. ಮತ್ತು ಇದನ್ನು ನಿನ್ನೆ ಕೋರ್ಟಲ್ಲೂ ಒಪ್ಕೊಂಡ್ರು ಅವರು. ಆದರೆ ಇದರಿಂದ ಅವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಎಲ್ಲ ಆಗ್ತಿರೋದು ನಮಗೆ, ನಮ್ಮಂಥ ಅಭ್ಯರ್ಥಿಗಳಿಗೆ ನಮ್ಮ ಸಮಯವನ್ನು ಬರ್ಬಾದ್ ಮಾಡ್ತಿದ್ದಾರೆ ಇವರು. ಕ್ವಶನ್ ಪೇಪರನ್ನು ಸರಿಯಾಗಿ ಸೆಟ್ ಮಾಡಿದಿದ್ರೆ ಈ ರೀತಿ ಕಷ್ಟ ಅನುಭವಿಸ್ತಿರ್ಲಿಲ್ಲ ನಾವುಗಳು. ಬರೀ ಕಾಯೋದೇ ಆಯಿತು ಲೈಫಲ್ಲಿ. ಅದ್ರ ಜೊತೆಗೆ KPSC ಅವರು ಹಿಂದೆ ಬ್ರಿಟಿಷರು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡ್ತಿದ್ರು. ಅದೇ ರೀತಿ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಅಂತ ನಮ್ಮ ಮಧ್ಯೆನೇ ವಿಷದ ಬೀಜ ಬಿತ್ಬಿಟ್ರು ಇವರು. ಆದರೆ ಇವಾಗ ಪ್ರಾಬ್ಲಮ್ ಅನುಭವಿಸೋರು ನಾವೇ ಅಭ್ಯರ್ಥಿಗಳು. ಕನ್ನಡ ಮೀಡಿಯಮ್ ಅವರಾದರೂ ಆಗಲಿ, ಇಂಗ್ಲೀಷ್ ಮೀಡಿಯಮ್ ಅವರಾದರೂ ಆಗಲಿ, ಎಲ್ಲ ಅಭ್ಯರ್ಥಿಗಳೇ ಆ ಪ್ರಾಬ್ಲಮ್ ಆಗೋದು ಅಭ್ಯರ್ಥಿಗಳಿಗೇನೆ. KPSC ಅವರೇನು, ಅವರಿಗೆ ಏನು ಇದರಿಂದ ಏನು ಎಫೆಕ್ಟೇ ಇಲ್ಲ ಅವರಿಗೆ. ಅವ್ರ ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ, ನಾವು ಇರೋದೇ ಹೀಗೆ ಅಂತ ಇದ್ದಾರೆ ಅವರು. ಮಾರ್ಚ್ ತನಕ KPSC ಪ್ರಿಲಿಮ್ಸ್ ಎಕ್ಸಾಮ್ನ KS ಎಕ್ಸಾಮ್ನ ರಿಸಲ್ಟನ್ನು ಬಿಡಲ್ಲ. ಹೋದ ಸಲ ಎಕ್ಸಾಮ್ ನಡೆದಾಗ್ಲೂ ಅಷ್ಟೇ ಕೆಲವೇ ದಿನಗಳಿತ್ತು, ಆವಾಗ ಸ್ಟೇಯನ್ನು ವೆಕೇಟ್ ಮಾಡಿಸಿದ್ರು. ಆದರೆ ಎಕ್ಸಾಮ್ ಫೈನಲಿ ಯಾವಾಗ ಡಿಕ್ಲೇರ್ ಮಾಡಿದ್ರು ಅದೇ ಡೇಟಲ್ಲಿ ನಡೀತು. ಇವಾಗ್ಲೂ ಹೆಚ್ಚು ಕಮ್ಮಿ ಹಾಗೆ ಆಗೋ ಚಾನ್ಸಸ್ಗಳಿದೆ. ಸೊ ಅದಕ್ಕೋಸ್ಕರ ಅಭ್ಯರ್ಥಿಗಳೇ, ನಿಮ್ಮಲ್ಲಿ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಿಮ್ಮ ಪಾಡಿಗೆ ನೀವು ಓದ್ತಾ ಇರ್ರಿ. ಎಕ್ಸಾಮ್ ಯಾವಾಗಾದರೂ ಆಗಲಿ ಅದೇ ಡೇಟಿಗೆ ಸ್ಟಿಕ್ ಆಗಿ ಅದೇ ಡೇಟಿಗೋಸ್ಕರನೇ ನೀವು ಓದಿ. ನೆಕ್ಸ್ಟ್ ಪೋಸ್ಟ್ಪೋನ್ ಆದರೆ ಒಳ್ಳೆಯದೇನೆ, ಬಟ್ ಇವಾಗ ಸದ್ಯಕ್ಕೆ ಅದೇ ಡೇಟಲ್ಲಿ ಆಗುತ್ತೆ ಅಂತ ಓದ್ಕೊಳ್ಳಿ. ಇಲ್ಲಿ ಅನ್ಯಾಯ ಇಬ್ಬರಿಗೂ ಆಗಿದೆ, ಕನ್ನಡ ಮೀಡಿಯಮ್ ಅವ್ರಿಗೂ ಆಗಿದೆ, ಇಂಗ್ಲೀಷ್ ಮೀಡಿಯಮ್ ಅವ್ರಿಗೂ ಆಗಿದೆ. ಸೊ ನಿನ್ನೆ ನಡೆದಂಥ ಕೋರ್ಟಲ್ಲಿ ವಿಚಾರಣೆ ಎಲ್ಲ ನೋಡಿದರೆ ಇಲ್ಲಿ ಡೆಫಿನೆಟ್ಲಿ ನಿಮಗೂ ನ್ಯಾಯ ಸಿಕ್ಕೇ ಸಿಗುತ್ತೆ, ಎಲ್ರಿಗೂ ನ್ಯಾಯ ಸಿಗುತ್ತೆ. ನೀವು ಓದ್ಕೊಳ್ಳಿ. ಇದ್ರ ಜೊತೆಗೆ ಮೇನ್ಸ್ಗೆ ಅದೇ ಡೇಟಲ್ಲಿ ಫಿಕ್ಸ್ ಆಗಿ ಓದ್ಕೊಳ್ತಾ ಇರಿ. ಖಂಡಿತ ನೆಕ್ಸ್ಟು ಹಿಯರಿಂಗಲ್ಲಿ ಒಳ್ಳೆ ನ್ಯೂಸ್ ಸಿಗುತ್ತೆ ಎಲ್ರಿಗೂ ಅಂತ ಅಂದ್ಕೊಳ್ತೀನಿ. ಆಮೇಲೆ ಸಮಯ ಸಿಕ್ಕಿಲ್ಲ ಅಂತ ರಿಗ್ರೆಟ್ ಮಾಡ್ಕೊಳ್ಳೋ ಬದಲು ಇವಾಗಿಂದನೇ ಜಾಸ್ತಿ ಸಮಯನ ಕೊಟ್ಟು ನಿಮ್ಮ ಪಾಡಿಗೆ ನೀವು ಓದ್ಕೊಳ್ತಾ ಇರಿ. ಅವ್ರ ಪಾಡಿಗೆ ಅವರು ಕೇಸನ್ನು ನೋಡ್ಕೊಳ್ತಾರೆ. ನಾವು ಹೇಗಿದ್ದರೂ ಅಭ್ಯರ್ಥಿಗಳು ಓದ್ತಾನೆ ಇರಬೇಕು, ನಮ್ಮ ಕೆಲಸನೇ ಓದೋದು. ಸೊ ಓದೋದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ. ನಾನು ನಿಮ್ಮ ಟೈಮನ್ನು ವೇಸ್ಟ್ ಮಾಡಲ್ಲ, ಈ ರೀತಿ ಕ್ವಾಲಿಟಿ ಅಪ್ಡೇಟ್ಸ್ಗಳನ್ನು ಕೊಡ್ತೀನಿ. ನನ್ನ ಚಾನಲ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.